ದರ ಏರಿಕೆ ದಿನದಿಂದ ದಿನಕ್ಕೆ ಹೊಸ ತಿರುವು ಪಡೆದುಕೊಳ್ತಾ ಇದೆ. ಈಗ ಸದ್ಯ ಸಿಟಿ ಮಂದಿ ಬಿಎಂಆರ್ಸಿಎಲ್ ವಿರುದ್ಧ ಪ್ರತಿಭಟನೆ ದಾರಿ ಹಿಡಿತಾ ಇದ್ದಾರೆ. ಈಗ ಪ್ರೈಸ್ ಹೈಕ್ನಿಂದ ರೊಚ್ಚಿಗೆದ್ದಿರುವ ಮೆಟ್ರೋ ಪ್ರಯಾಣಿಕರ ಈ ಬಗ್ಗೆ ಭಾನುವಾರದವರೆಗೆ ಬಿಎಂಆರ್ಸಿಎಲ್ಗೆ ಡೆಡ್ಲೈನ್ ಕೊಟ್ಟಿದೆ. ಜೊತೆಗೆ ಮತ್ತೊಂದು ಹೋರಾಟದ ಎಚ್ಚರಿಕೆ ನೀಡಲಾಗಿದೆ. ಇಂದು ಬೆಂಗಳೂರು ಉಳಿಸಿ ಸಮಿತಿ ಹಾಗೂ ಬೆಂಗಳೂರು ಮೆಟ್ರೋ ಪ್ರಯಾಣಿಕರ ಸಂಘಟನೆ ವತಿಯಿಂದ ಸುದ್ದಿಗೋಷ್ಠಿ ನಡೆಸಿದ್ದು, ಬೆಲೆ ಏರಿಕೆ ವಿರುದ್ಧ ಹೋರಾಟಕ್ಕೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ಈಗಾಗಲೇ 1000 ಜನರ ಮೆಟ್ರೋ ದರದ ಕುರಿತು ಸಹಿ ಸಂಗ್ರಹ ತೆಗೆದುಕೊಳ್ಳಲಾಗಿದೆ. ಮೊನ್ನೆ ಬಿಎಂಆರ್ಸಿಎಲ್ ಅರ್ಧ ಗಂಟೆ ಸುದ್ದಿಗೋಷ್ಠಿ ಮಾಡಿತ್ತು. ಆದರೆ ಇದರಿಂದ ಜನಗಳಿಗೆ ಕೊಂಚಿತ್ತು ಕೂಡ ಸಮಸ್ಯೆ ಬಗೆಹರಿದಿಲ್ಲ. ನಮ್ಮ ತೆರಿಗೆ ದುಡ್ಡಿನಲ್ಲಿ ಕಟ್ಟಿರುವ ಮೆಟ್ರೋ ಆದರೆ ಈಗ ಖಾಸಗೀಕರಣವಾಗ್ತಾ ಇದೆ. ಯಾವ ರಾಜ್ಯದಲ್ಲೂ ಕೂಡ ಈ ರೀತಿ ದರ ಇಲ್ಲ. ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಸಾಲದ ಹೊರೆ ಜನರ ಮೇಲೆ ಹಾಕ್ತಾ ಇದೆ. ಜೊತೆಗೆ ಸರ್ಕಾರ ಮಾಡೋ ಖರ್ಚನ್ನ ಸಾರ್ವಜನಿಕರ ಮೇಲೆ ಹೇರ್ತಾ ಇರುವುದರಿಂದ ದಿನನಿತ್ಯ ಜನರ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಮತ್ತು ಭಾನುವಾರ ಸ್ಕೌಟ್ಸ್ ಅಂಡ್ ಗೈಡ್ಸ್ ಭವನದಲ್ಲಿ ಸಮಾವೇಶ ನಡೀತಾ ಇದೆ. ಭಾನುವಾರ 11 ಗಂಟೆಗೆ ಸಮಾವೇಶ ಇದೆ ಮತ್ತು ಈ ಬಗ್ಗೆ ಕರಪತ್ರಗಳನ್ನು ಕೂಡ ಹಂಚಿಕೆ ಮಾಡಲಾಗಿದೆ. ಯಾರು ಕೂಡ ಈ ಸಮಾವೇಶದಲ್ಲಿ ಭಾಗಿಯಾಗಬಹುದಂತ ಕೂಡ ಈ ಬಗ್ಗೆ ಸಂಘಟನೆ ಕೂಡ ಪ್ರಣಾಳಿಕೆಯಲ್ಲಿ ತಿಳಿಸಿದೆ. ಒಬ್ಬ ದಿನಗೂಲಿ ನೌಕರ, ಒಬ್ಬ ಗಾರ್ಮೆಂಟ್ಸ್ ಹೋಗೋ ಹೆಣ್ಣು ಮಗಳು, ಅವಳಿಗೆ ಏನು ಕೊಡಕ್ಕಾಗತ್ತೆ ಪ್ರಯಾಣಕ್ಕೆ? ಅದು ಮೆಟ್ರೋ ದರ ಆಗಬೇಕು. ಇದು ಮಾನದಂಡ ಎಲ್ಲ ಕಡೆ. ಇಲ್ಲಿ ತೀರಿಸಬೇಕಂದ್ರೆ ಈ ವರ್ಷ 770 ಕೋಟಿ ತೀರಿಸಬೇಕು. ಅಧಿಕಾರಿಗಳು ಒಬ್ರು ಮಂತ್ರಿಗಳು ಹೇಳಿದ್ದಾರೆ, ದಿನಕ್ಕೆ ನಮಗೆ 2 ಕೋಟಿ ಆದಾಯ ಬೇಕು ಅಂತ. ದಿನಕ್ಕೆ 2 ಕೋಟಿ ಆದಾಯ ಬೇಕು ಅಂದ್ರೆ ಮೆಟ್ರೋ ರೇಟ್ಸ್ ಹಿಂಗಾಗಿದೆ. 2029ಕ್ಕೆ 2800 ಕೋಟಿ ಕೊಡ್ಬೇಕಾಗ್ತದೆ. ನೀವೇ ಲೆಕ್ಕ ಮಾಡಿ, ಸಿಂಪಲ್ ಮ್ಯಾಥಮೆಟಿಕ್ಸ್. ಅವಾಗ ದಿನಕ್ಕೆ 7 ಕೋಟಿ 60 ಲಕ್ಷ ಕಲೆಕ್ಟ್ ಮಾಡಬೇಕು. ರೇಟ್ಸ್ ಏನಾಗುತ್ತೆ, ಇಷ್ಟ ಆಗತ್ತೆ. ಈ ಮಾನದಂಡನೇ ಖಂಡನೀಯ. ಇದೊಂದು ಮೆಟ್ರೋ ಅನ್ನೋದು ಒಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್. ಕಾರ್ಪೊರೇಟ್ ಮನೆತನದಿಂದ ಮಾರ್ಬಿಡ್ತಾರೆ ಮೆಟ್ರೋ. ಅದಕ್ಕೆ ಇವತ್ತು ಮಾಡ್ತಾ ಇರೋದು ಈ ತರ ಏರಿಸ್ತಾ ಇದ್ದಾರೆ ರೇಟ್ಗಳನ್ನು. ಇದು ಖಂಡನೀಯ. ಇಲ್ಲಿ ನೋಡಿ, ಇವತ್ತು ಮಾನದಂಡ ಏನಂದ್ರೆ ಒಬ್ಬ ದಿನಗೂಲಿ ನೌಕರ, ಒಬ್ಬ ಗಾರ್ಮೆಂಟ್ಸ್ ಹೋಗೋ ಹೆಣ್ಣು ಮಗಳು, ಅವಳಿಗೆ ಏನು ಕೊಡಕ್ಕಾಗತ್ತೆ ಪ್ರಯಾಣಕ್ಕೆ? ಅದು ಮೆಟ್ರೋ ದರ ಆಗಬೇಕು. ಇದು ಮಾನದಂಡ ಎಲ್ಲ ಕಡೆ. ಇಲ್ಲಿ ತೀರಿಸಬೇಕಂದ್ರೆ ಈ ವರ್ಷ 770 ಕೋಟಿ ತೀರಿಸಬೇಕು. ಅಧಿಕಾರಿಗಳು ಒಬ್ರು ಮಂತ್ರಿಗಳು ಹೇಳಿದ್ದಾರೆ, ದಿನಕ್ಕೆ ನಮಗೆ 2 ಕೋಟಿ ಆದಾಯ ಬೇಕು ಅಂತ. ದಿನಕ್ಕೆ 2 ಕೋಟಿ ಆದಾಯ ಬೇಕು ಅಂದ್ರೆ ಮೆಟ್ರೋ ರೇಟ್ಸ್ ಹಿಂಗಾಗಿದೆ. 2029ಕ್ಕೆ 2800 ಕೋಟಿ ಕೊಡ್ಬೇಕಾಗ್ತದೆ. ನೀವೇ ಲೆಕ್ಕ ಮಾಡಿ, ಸಿಂಪಲ್ ಮ್ಯಾಥಮೆಟಿಕ್ಸ್. ಅವಾಗ ದಿನಕ್ಕೆ 7 ಕೋಟಿ 60 ಲಕ್ಷ ಕಲೆಕ್ಟ್ ಮಾಡಬೇಕು. ರೇಟ್ಸ್ ಏನಾಗುತ್ತೆ, ಇಷ್ಟ ಆಗತ್ತೆ. ಈ ಮಾನದಂಡನೇ ಖಂಡನೀಯ. ಇದೊಂದು ಮೆಟ್ರೋ ಅನ್ನೋದು ಒಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್. ಕಾರ್ಪೊರೇಟ್ ಮನೆತನದಿಂದ ಮಾರ್ಬಿಡ್ತಾರೆ ಮೆಟ್ರೋ. ಅದಕ್ಕೆ ಇವತ್ತು ಮಾಡ್ತಾ ಇರೋದು ಈ ತರ ಏರಿಸ್ತಾ ಇದ್ದಾರೆ ರೇಟ್ಗಳನ್ನು. ಇದು ಖಂಡನೀಯ. ಇಲ್ಲಿ ನೋಡಿ, ಇವತ್ತು